ಈ ಬೌಂಡರೀಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ಬೌಂಡರೀಸ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಚಾರಗಳು ಓಡಾಡುತ್ತೆ. ಹೆಲ್ದಿ ಬೌಂಡರೀಸ್ ಇರಬೇಕು ಅಂತ. ಏನು ಬೌಂಡರೀಸ್ ಅಂದರೆ, ಆಮೇಲೆ ಹೆಲ್ದಿ ಬೌಂಡರೀಸ್ ಮೇಂಟೈನ್ ಮಾಡೋದು ಹೆಂಗೆ? ಅಲ್ಲ, ಒಂದು ಅದನ್ನೇ ಇದು ಪರಸ್ಪರ ಸಂಬಂಧ, ಒಂದು ಫಿಸಿಕಲ್ ಡಿಸ್ಟೆನ್ಸು. ಈಗ ನಾವು ಇಷ್ಟು ದೂರ ಕೂತಿದ್ದೇವೆ, ಯಾಕೆಂದರೆ ಕ್ಯಾಮ್ರಾಮನ್ ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಮನೇಲಿದ್ದಾಗ 3 ಜನ ಇದ್ದಾರೆ, ದೊಡ್ಡ ಮನೆ, ಅಲ್ಲೂ ಹೆಂಡತಿ ಇನ್ನೊಂದು ರೂಮ್ನಲ್ಲಿದ್ದಾರೆ, ನಾನೊಂದು ರೂಮ್ನಲ್ಲಿದ್ದೇನೆ, ಮಗ ಇನ್ನೊಂದು ರೂಮ್ನಲ್ಲಿದ್ದಾನೆ, ಅಲ್ಲೂ ಒಂಟಿತನ. ಅಥವಾ 20 ಜನ ಇದ್ದಾರೆ ಮನೆಯಲ್ಲಿ, ಸಣ್ಣ ಮನೆ, ಒಬ್ಬನ ಟಚ್ ಮಾಡಿದ್ರೆ ಇನ್ನೊಬ್ಬರು ಓಡಾಡೋಕ್ಕಾಗೋದಿಲ್ಲ. ಒಂದು ಫಿಸಿಕಲ್ ಡಿಸ್ಟೆನ್ಸು ಅದು ಸಾಮಾನ್ಯವಾಗಿ ಸ್ತ್ರೀ ಪುರುಷ ಒಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ನಾನು ತಕ್ಷಣ ಬಂದು ನಿಮ್ಮ ಪಕ್ಕದಲ್ಲಿ ಕೂತು ನಿಮ್ಮ ಹತ್ರ ಹೊತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ಸಾಮಾಜಿಕ ನಿಯಮ, ಅದು ಫಿಸಿಕಲ್. ಹಾಗೆ ಎಷ್ಟು ದೂರ, ಒಂದು ಫಿಸಿಕಲ್ ಡಿಸ್ಟೆನ್ಸು. ಎರಡನೇದು ಎಮೋಷನಲ್ ಡಿಸ್ಟೆನ್ಸ್. ಎಮೋಷನ್, ನನಗೆ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ, ನಿಮಗೂ ಪ್ರೈವಸಿ ಬೇಕಾಗುತ್ತೆ. ನೀವು ಗಂಡ ಹೆಂಡತಿ ಆದರೂ ಕೂಡ ಗಂಡನಿಗೆ ತನ್ನದೇ ಆದ ಪ್ರೈವಸಿ, ಹೆಂಡತಿಗೆ ತನ್ನದೇ ಆದ ಪ್ರೈವಸಿ ಅದನ್ನು ಕೊಡಬೇಕಾಗತ್ತೆ. ಯಾವಾಗ ನನ್ನ ಜೊತೆಲೇ ಇರು, ನಾನು ಹೇಳ್ದಂಗೆ ಕೇಳು, ನನ್ನ ಹೇಳ್ದೆ ಏನೂ ಮಾಡಬೇಡ ಅನ್ನೋದು. ಕೆಲಸ ಏನಾಗುತ್ತೆ, ಎಷ್ಟೋ ಜನ ಗಂಡಂದರು ಆ ಕೆಲಸ ಮಾಡ್ತಾರೆ, ಹೆಂಡತಿಯರು ಆ ಕೆಲಸ ಮಾಡ್ತಾರೆ. ಹಾಗೆ ಮಕ್ಕಳು, ಅಮ್ಮ ನೀನು ಜಾಸ್ತಿ ಮಾತಾಡಬೇಡ, ನಾನಿವತ್ತು ನಿನ್ನ ಜೊತೆಲಿ ಇರಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತಂದರೆ, ಸೊ ಈ ವಾಂಟ್ಸ್ ಕೀಪಿಂಗ್ ಡಿಸ್ಟೆನ್ಸ್ ವಿತ್ ದಿ ಮದರ್ ಆನ್ ದಟ್ ಡೇ. ಅದರ್ಥ ತಾಯಿನವನ್ನು ದ್ವೇಷ ಮಾಡ್ತಾನೆ, ತಾಯಿಗಿಂತ ಸ್ನೇಹಿತ ಹೆಚ್ಚು ಒಳ್ಳೆಯನಾದು. ಹಾಗೆ ಫ್ರೆಂಡ್ಸಲ್ಲಿ ನನಗೆ 10 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬ ಜೊತೆ ಭಾಳ ಕ್ಲೋಸಾಗಿ ನಾವು ಮೂವ್ ಮಾಡ್ತಾನೆ, ಎಲ್ಲ ಒಟ್ಟಿಗೆ ಹೋಗ್ತೇವೆ, ಒಟ್ಟಿಗೆ ಕಾಫಿ ಕುಡಿತೇವೆ. ಇನ್ನೊಬ್ಬನ ಜೊತೆ ಯಾವಾಗಲೂ ಅಪರೂಪಕ್ಕೊಂದು ಸಾರಿ ಬಾಂಧವನು ಬರೋದಿಲ್ಲ, ಅವನು ಬಂದು ನಾನು ಹೋಗೋದಿಲ್ಲ. ಹಾಗಾಗಿ ಎಮೋಷನಲ್ ಡಿಸ್ಟೆನ್ಸು, ಈ ಬೌಂಡ್ರೀಸ್ ಏನಿದೆ ಅದು ಒಂದು ಸಾಮಾಜಿಕ ನಿಯಮಗಳನ್ನ ಫಾಲೋ ಮಾಡಬೇಕು. ಸ್ತ್ರೀ ಪುರುಷ ಅಥವಾ ದೊಡ್ಡವರು ಚಿಕ್ಕವರು. ಈಗ ನೀವು ತುಂಬ VIP ಕೂತಿದ್ದಾರೆ, ನೀವು ಹೊರತು ಹೋಗ್ಬೇಕಂತಂದರೆ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್. ತೀರಾ ಹತ್ರ ಪರಿಚಯ ಇತ್ತು ಅಂದರೆ ತೀರಾ ಹತ್ತು ಹೋಗಿ ನೀವು ಶೇಖರ್ ಮಾಡಲಿಕ್ಕೆ ಸರ್ ಇನ್ನು ಸಂಕೋಚ ಆಗುತ್ತೆ. ದೊಡ್ಡ ವ್ಯಕ್ತಿಯಪ್ಪ ಅವರು, ತುಂಬ ಹಿರಿಯರು, ಸರ್ ನಮಸ್ಕಾರ ಸಾರ್ ಅಂತೇವೆ ದೂರದಲ್ಲಿ ನಿಂತ್ಕೊಂಡು. ಹಾಗಾಗಿ ಒಂದು ಸ್ಥಾನಮಾನ ಮತ್ತು ವಯಸ್ಸು ಮತ್ತು ಲಿಂಗ ಮತ್ತು ಸಾಮಾಜಿಕ ಸ್ಥಾನಮಾನಗಳು. ಈಗ ಯಾವುದು ಮುಖ್ಯಮಂತ್ರಿ ಅಂತ ಹೋಗ್ತೀವಿ, ಹಾಗಾಗಿ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್. ಪರಿಚಯ ಆದಮೇಲೆ ಬೇಕಾದ್ರೆ ಐ ಕ್ಯಾನ್, ಅಥವಾ ಮುಖ್ಯಮಂತ್ರಿ ಇಲ್ಲದೇ ಇದ್ದಾಗ ಸಮಯದಲ್ಲಿ ಐ ಕ್ಯಾನ್ ಗೋ ಟು ಹಿಸ್ ಹೌಸ್ ಆ್ಯಂಡ್ ಬಿ ಫ್ರೆಂಡ್ಲಿ ವಿತ್ ಎಮ್, ಏನೇ ಚೆನ್ನಾಗಿದೆ ಅಂತ ಕೇಳ್ಬೋದು.